ಕೆಲವೊಂದ್ ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಮೇವು ಹಾಕಿದ ತಪ್ಪಾಗ ಆಗ್ತಾನೆ ಇರ್ತಾರೆ. ನಾನು ಆಗ್ತಾ ಇದ್ದೆ ಅದೇ ತರ. ಒಂದ್ ಮೀಲಿಂದ ಒಂದ್ ಮೀಲ್ವರೆಗೂ ಗ್ಯಾಪ್ ಕೊಡ್ಬೇಕು. ತಿಂದಿರೋ ಮೇವು ಡೈಜೆಷನ್ ಆಗುತ್ತೆ, ಒಂದು ಹಾಲ್ ಇಂಪ್ರೂವ್ಮೆಂಟ್ ಆಗ್ತದೆ, ಒಂದು ಹಸು ಡೆವಲಪ್ಮೆಂಟ್ ಆಗ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಫಸ್ಟ್ ನಾನು ಪ್ರಾಡಕ್ಟ್ ಬಳಸಿದ ಮೇಲೆ ಫಸ್ಟ್ ಕೆಲಸ ಮಾಡೋದೇ ಹಸುದು ಹೊಟ್ಟೆ ಮೇಲೆ, ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ವರ್ಕ್ ಮಾಡುತ್ತೆ. ನಾನು ಮೊದಲು ಆಗ್ತಾ ಇದ್ದು 40 ಲೀಟ್ರು ಚಿಲ್ಲರೆ, ಇವತ್ತು 48 ಲೀಟ್ರು ಚಿಲ್ಲರೆ ಆಗ್ತಾ ಇದ್ದೀನಿ. ತುಂಬಾ ಸಂತೋಷ ನನಗೆ. ರೈತರು ಯಾರೇ ಬಳಸಲಿ, ನನಗೆ 8.5 ಲೀಟರ್ ಜಂಪ್ ಆಗಿದೆ ಸರ್ ಹಾಲು. 14 ದಿವಸ ಆದ್ಮೇಲೆ ನನಗೆ ಎಲ್ಲ ರಿಸಲ್ಟ್ ಬಂದಿದೆ. ನನಗೆ ಅದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಅನುಭವಕ್ಕ ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಕೊಡ್ತಾರ ತಿಂಡಿ. ಹಸುಗಳು ಚೆನ್ನಾಗಿರ್ತವೆ, ಡೆವಲಪ್ಮೆಂಟ್ ಜಾಸ್ತಿ. ಮಲ್ಕೊಂಡು ತಿಂದು ಚೆನ್ನಾಗಿ ನಮ್ರಾಕ್ಬೇಕು. ರಿಸಲ್ಟ್ ಅಲ್ಲಿ ಏನು ಮೋಸ ಇಲ್ಲ, ಹಾಲಲ್ಲೂ ಮೋಸ ಇಲ್ಲ. 2 ಸ್ಪೂನ್ ಪೌಡರ್ ಕೊಡ್ತಾ ಇದೀರಿ. ಕುರ್ತಿಯಲ್ಲಿ ಕಳ್ಸಿಬಿಟ್ಟು ಕೊಡೋದು ನಾವು. 101 ತರ ಕಾಯಿಲೆ ಸ್ಟಾರ್ಟ್ ಆಗೋದು ಮನುಷ್ಯರಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಹೊಟ್ಟೆಯಿಂದ ಸ್ಟಾರ್ಟ್ ಆಗೋದು. ಅದು ಕ್ಲೀನ್ ಆಗಿದ್ರೆ ಎಲ್ಲಾನು ಕರೆಕ್ಟ್ ಆಗಿ ಹೋಗುತ್ತೆ. ಪ್ರೂಫ್ ನಂದಿನಿದು ಪಾಸ್ಬುಕ್ 1/12/2025 33 ಲೀಟರ್ ಹಾಲು ಹಾಕ್ತಾ ಇದ್ರು. 1/1/26 40 ಲೀಟರ್ ಬಂದ್ರು. 1/2 ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದು ಜನವರಿ ತಿಂಗಳಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು. 47-48 ಲೀಟರ್ಗೂ ಹೋಗ್ತಾ ಇದ್ದಾರೆ. 100 ಅಲ್ಲ 200% ರಿಸಲ್ಟ್ ಇದೆ. ಹಾಲ್ ಕರಿ ಹಸುಗೆ 2 ಸ್ಪೂನು, ಹಾಲ್ ಕರಿದಿದ್ದ ಹಸುಗೆ 1 ಸ್ಪೂನ್ ಡೈಲಿ. ಒಂದು ಡಬ್ಬ ತಗೊಂಡ್ರೆ ಒಂದು ಹಸುಗೆ 5 ತಿಂಗಳು ಆರಾಮಾಗಿ ಯೂಸ್ ಮಾಡಬಹುದು. ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಡಕ್ಟ್ ಟಾಪ್ ಸೇಲಿಂಗ್ ಬಂದು ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ, ತಮಿಳ್ನಾಡು ಆಂಧ್ರಾಗ ಹೋಗ್ತಾ ಇದೆ, ಕರ್ನಾಟಕದಲ್ಲಿ ಕೊಡ್ತಾ ಇದೆ, ಕೇರಳಕ್ಕೆ ಹೋಗ್ತಾ ಇದೆ. ಪುಣ್ಯಕೋಟಿಯಲ್ಲಿ ಹಲವಾರು ಪ್ರಾಡಕ್ಟ್ ಬರೋದಿದೆ.